ಎಸ್, ನಾಳೆ ಬೆಂಗಳೂರಿನ ದಕ್ಷಿಣ ವಲಯ ಜನರಿಗೆ ಒಂದು ರೀತಿಯಲ್ಲಿ ನಿಜವೂ ಕೂಡ ವರದಾನ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ಬಹು ನಿರೀಕ್ಷಿತ ಹಳದಿ ಲೈನ್ ಅಂದರೆ ಏನು ಹಳದಿ ಮಾರ್ಗ ಮೆಟ್ರೋ ರೈಲು ಉದ್ಘಾಟನೆ ಆಗಿರುವಂಥದ್ದು. ನಾಳೆ ಮೋದಿ ಕೂಡ ಏನು ಬೆಂಗಳೂರಿಗೆ ಆಗಮಿಸಿರುವಂಥದ್ದು ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಏನು ಹಳದಿ ಮಾರ್ಗ ಉದ್ಘಾಟನೆ ಆಗುತ್ತೆ ಅಲ್ಲೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಸಿದ್ಧತೆ ಕೈಗೊಂಡಿರುವಂಥದ್ದು. ಏನು ಮೆಟ್ರೋ ನಿಗಮದ ಅಧಿಕಾರಿಗಳಾಗಿರ್ಬೋದು, ಸರ್ಕಾರದ ಕೆಲ ಅಧಿಕಾರಿಗಳಾಗಿರ್ಬೋದು, ಅಥವಾ BBMP ಅಧಿಕಾರಿಗಳು ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಕೈಗೊಳ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರೋದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್, ಇಲ್ಲಿಂದ ಬೊಮ್ಮಸಂದ್ರವರೆಗೂ ಸುಮಾರು 19.15 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ನಾಳೆಯಿಂದ ಸಂಚಾರಕ್ಕೆ ಸಾರ್ವಜನಿಕರಿಗೆ ಮುಕ್ತವಾಗಿರುವಂಥದ್ದು. ಪ್ರಮುಖವಾಗಿ ನಾವು ನೋಡಬೇಕಾದ್ರೆ ಇದಕ್ಕೆ ಸುಮಾರು 5,000 ಕೋಟಿಗೂ ಅಧಿಕ ಖರ್ಚಾಗಿರುವಂಥದ್ದು ಕೇಳಿಬರ್ತಾ ಇರುವಂಥದ್ದು. ಅಂದರೆ ಕಳೆದ 3 ವರ್ಷದಿಂದಲೂ ಕೂಡ ಈ ಹಳದಿ ಮಾರ್ಗ ಅಂದರೆ ಯೆಲ್ಲೋ ಲೈನ್ ಉದ್ಘಾಟನೆ ಆಗೋದಕ್ಕೆ ಒಂದು ರೀತಿಯಲ್ಲಿ ದೊಡ್ಡನೇ ತಾಪತ್ರಯ ಇತ್ತು. ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒಂದು ರೀತಿ ಆರೋಪ ಮಾಡ್ತಾ ಬರ್ತಾಯಿತ್ತು. ಆದರೆ ಈಗ ಕಾಲ ಕೂಡಿ ಬಂದಿರುವಂಥದ್ದು ನಾಳೆ ಬೆಳಗ್ಗೆ 11:30ಕ್ಕೆ ಮೋದಿಯವರಿಂದ ಉದ್ಘಾಟನೆ ಆಗುವಂಥದ್ದು. ಈಗಾಗಲೇ ನೋಡ್ತಾ ಇರ್ಬೋದು ನಾವು. ಏನು ಮೋದಿ ಬರ್ತಾರೆ ಅಂದ್ಬಿಟ್ಟು ಕೆಲವು BJP ನಾಯಕರಾಗಿರ್ಬೋದು, ಕಾಂಗ್ರೆಸ್ ನಾಯಕರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಬ್ಯಾನರ್ಗಳನ್ನ ಅಳವಡಿಸಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ನಾವು ಬರ್ತಾ ಇರೋ ರಸ್ತೆಯಲ್ಲೂ ಕೂಡ ನೋಡ್ತಾ ಇರುವಂಥದ್ದು ಏನು ಬೆಂಗಳೂರಿನ ಮೆಜೆಸ್ಟಿಕ್ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ರಾಗಿಗುಡ್ಡದವರೆಗೂ ಕೂಡ ಮೋದಿಯವರು ಏನು ರೋಡ್ ಬರ್ತಾರೆ ಅಂದರೆ ರಸ್ತೆ ಮೂಲಕ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಒಂದು ರೀತಿಯಲ್ಲಿ ಈಗಾಗಲೇ ಬ್ಯಾರಿಕೇಡ್ ಅಳವಡಿಸಿರುವಂಥದ್ದು BBMP ಅಧಿಕಾರಿಗಳು. ಯಾಕಂದರೆ ಸಾವಿರಾರು ಜನ ಕೂಡ ಸಾರ್ವಜನಿಕರು ಭಾಗಿಯಾಗ್ತಾರೆ. ಅದರಲ್ಲೂ BJP ನಾಯಕರು ಹಲವಾರು ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ರಸ್ತೆ ಉದ್ದಕ್ಕೂ ಬ್ಯಾರಿಕೇಡ್ ಹಾಕಿರುವಂಥದ್ದು. ಇನ್ನು ಉಳಿದಂತೆ ಏನೀಗ ರಾಗಿಗುಡ್ಡ ನಾವು ಏನು ಮೆಟ್ರೋ ಸ್ಟೇಷನ್ ನೋಡ್ತಾ ಇದ್ದೀವಿ, ಇಲ್ಲಿ ಈಗಾಗಲೇ SGB ಕಮಾಂಡರ್ ಕೂಡ ಒಂದು ರೀತಿಯಲ್ಲಿ ಈ ಜಾಗವನ್ನು ಒಂದು ಅಕ್ವೈರ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಮೋದಿ ನಾಳೆ ಬರುವ ಹಿನ್ನೆಲೆಯಲ್ಲಿ ಯಾವುದೇ ಕೂಡ ಭದ್ರತಾ ಲೋಪ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಎಲ್ಲನೂ ಕೂಡ ಬ್ಯಾರಿಕೇಡ್ ಹಾಕಿ ಒಂದು ರೀತಿ ಮುಂದಾಗಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸುಣ್ಣ ಬಣ್ಣನೂ ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ನಾವು ಎಲ್ಲ ಕಡೆ ಹಾಕಿರುವಂಥದ್ದು. ಬರೋ ರಸ್ತೆಯಲ್ಲಿ ಮೋದಿ ಬರೋ ದಾರಿಯಲ್ಲಂತೂ ಕೂಡ BBMP ಅಧಿಕಾರಿಗಳು ಅಲ್ಲೇ ರಸ್ತೆ ಗುಂಡಿಗಳು ಎಲ್ಲೆಲ್ಲಿ ಬಿದ್ದಿತ್ತು ಅಲ್ಲೆಲ್ಲನೂ ಕೂಡ ಮುಚ್ಚಿರುವಂಥದ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಈಗಾಗಲೇ ರಾಷ್ಟ್ರದ ಮರ್ಯಾದೆ ಒಂದು ರೀತಿ ಗುಂಡಿ ರೀತಿಯಲ್ಲಿ ಹೋಯಿತು. ಆ ಹಿನ್ನೆಲೆಯಲ್ಲಿ ಮತ್ತೆ ಮರ್ಯಾದೆ ಹೋಗ್ಬಾರ್ದು ಪ್ರಧಾನಿ ಮುಂದೆ ಅಂತಲೂ ಕೂಡ ಈಗ ಮುಂದಾಗಿರುವಂಥದ್ದು. ಉಳಿದಂತೆ ನಾವು ನೋಡ್ತಾ ಇರ್ಬೋದು ಈ ರಾಗಿಗುಡ್ಡ ರೈಲ್ವೆ ನಿಲ್ದಾಣ ಮೆಟ್ರೋ ನಿಲ್ದಾಣ ಒಂದು ರೀತಿಯಲ್ಲಿ ಓಪನ್ ಆದರೆ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಅದರಲ್ಲೂ ಬೊಮ್ಮಸಂದ್ರವರೆಗೂ ಕೂಡ ಹೋಗುವಂತಹ ಪ್ರಯಾಣಿಕರಿಗಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಇನ್ಫೋಸಿಸು ಆ ಕಡೆ ಬರುವಂಥ IT-BT ವಲಯ ಉದ್ಯೋಗಿಗಳಿಗೆ ದೊಡ್ಡ ಮೊತ್ತದಲ್ಲಿ ಒಂದು ರೀತಿಯಲ್ಲಿ ಉಪಯೋಗ ಆಗುತ್ತೆ. ಯಾಕಂದರೆ ಕೇವಲ 20ರಿಂದ 25 ನಿಮಿಷಕ್ಕೆ ನಾವು ಬೊಮ್ಮಸಂದ್ರಕ್ಕೆ ಹೋಗ್ಬೋದು. ಬರೀ ಬಸ್ನಲ್ಲಿ ಅಥವಾ ಬೇರೆ ವಾಹನಗಳಲ್ಲಿ ಹೋದರೆ ಸುಮಾರು 1.5 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ನೆಲೆಯಲ್ಲಿ ಇದು ಏನೋ ಒಂದು ಮೆಟ್ರೋ ನಿಲ್ದಾಣ ಉದ್ಘಾಟನೆ ಆದ ನಾಳೆ ನಿಜವೂ ಕೂಡ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅಂತಲೂ ಕೂಡ ಈಗಾಗಲೇ ಏನೋ ಒಂದು ರೀತಿ ಸಾರ್ವಜನಿಕರು ಹೇಳಿಕೆ ಕೊಡ್ತಾ ಇರುವಂಥದ್ದು. ಉಳಿದಂತೆ ಏನು ಈ ನಿಲ್ದಾಣ ಅಂದರೆ RV ರಸ್ತೆಯಿಂದ ಸುಮಾರು ಬೊಮ್ಮಸಂದ್ರವರೆಗೂ 19.15 ಕಿಲೋಮೀಟರ್ ರಸ್ತೆಯ ಉದ್ದ ಮಾರ್ಗದಲ್ಲಿ ಸುಮಾರು 16 ಸ್ಟಾಪ್ಗಳು ಬರುವಂಥದ್ದು. 16 ಸ್ಟಾಪ್ಗಳು ಕೂಡ ಪ್ರಮುಖವಾಗಿ ನೋಡಬಹುದು ಹೋದರೆ ಏನು ಬೊಮ್ಮಸಂದ್ರ ಆಗಿರೋದು, ಹೆಬ್ಬಗೋಡೆ ಆಗಿರೋದು, ಹೊಸೂರು ರಸ್ತೆ ಆಗಿರ್ಬೋದು, ಇನ್ಫೋಸಿಸ್ ಫೌಂಡೇಶನ್ ಆಗಿರೋದು, ಕೋನಪ್ರಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು ರೋಡು, ಸಿಂಗ್ಸಂದ್ರ, ಕೂಡ್ಲಿಗೇಟು, ವಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡು, BTM ಲೇಔಟು, ಜಯದೇವ ಹಾಸ್ಪಿಟ್ಲೆ, ರಾಗಿಗುಡ್ಡ ದೇವಸ್ಥಾನ, RV ರಸ್ತೆ, ಈ ರೀತಿ ಇಷ್ಟು ಜನ ಪ್ರಯೋಜನ ಆಗುವಂಥದ್ದು. ಅಂದರೆ ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಜನ ಸೌಲಭ್ಯಕ್ಕೆ ಈ ಯೆಲ್ಲೋ ಲೈನ್ ಉದ್ಘಾಟನೆ ಆದರೆ ನಿಜವಲ್ಲೂ ಕೂಡ ಒಳ್ಳೆಯದು ಅಂತಲೂ ಕೂಡ ಈಗಾಗಲೇ ಸಾರ್ವಜನಿಕರು ಒಂದು ಮುಕ್ತವಾಗಿ ಪ್ರಶಂಸೆ ವ್ಯಕ್ತಪಡಿಸಿರುವಂಥದ್ದು. ಉಳಿದಂತೆ ನಾವು ನೋಡ್ತಾ ಇರ್ಬೋದು ನಾಳೆ ಬೆಳಗ್ಗೆ 11:30ಗೆ ಏನೋ ಒಂದು ಈ ರೈಲ್ವೆ ಹಳದಿ ಮಾರ್ಗ ಉದ್ಘಾಟನೆ ಆದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಮಹೇಶ್, ಅಶೋಕ ನ್ಯೂಸ್, ಬೆಂಗಳೂರು.